ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯರಾದಂತ ಸಿಟಿ ರವಿ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತು ಅಧಿವೇಶನ ಯಾವ ರೀತಿಯಾದಂತಹ ತಯಾರಿಯನ್ನು ಮಾಡ್ಕೊಂಡಿದ್ರ? ವಿಧಾನ ಸಭೆಯಲ್ಲಿಗಿಂತ ವಿಧಾನ ಪರಿಷತ್ ಬಹಳ ಪ್ರಮುಖ, ಯಾಕಂತಂದ್ರೆ ಅತಿ ಹೆಚ್ಚು ಶಾಸಕರು ಜೆಡಿಎಸ್ ಮತ್ತು ಬಿಜೆಪಿಯಿಂದ ಸೇರಿ ಇರ್ತೀರ. ಯಾವ ರೀತಿ ತಯಾರಿ ಇದೆ ಸರ್? ಒಂದೇನಂದ್ರೆ ಬೆಳಗಾವಿ ಅಧಿವೇಶನ ಒಂದು ವಿಶೇಷವಾಗಿ ಕರೆಯುವಂತ ಅಧಿವೇಶನ. ಹಾಗಾಗಿ ನಮ್ಮ ಅಪೇಕ್ಷೆ ಇರತಕ್ಕಂಥದ್ದು ಜನರ ಸಾಮಾನ್ಯ ಬದುಕಿನ ಸಮಸ್ಯೆಗಳನ್ನು ಕುರಿತು ಚರ್ಚಿಸಬೇಕು. ಅದು ರೈತರ ಆತ್ಮಹತ್ಯೆ ಇರ್ಬೋದು, ವನ್ಯಜೀವಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಅತಿವೃಷ್ಟಿ ಪರಿಹಾರ ಕೊಡದೇ ಇರೋದು ಇರ್ಬೋದು, ತುಂಗಭದ್ರಾ ಗೇಟನ್ನು ಇನ್ನೂ ರಿಪೇರಿ ಮಾಡದೇ ಇರತಕ್ಕಂಥದ್ದು ಇರ್ಬೋದು, ಭ್ರಷ್ಟಾಚಾರದ ವಿಷಯಗಳಿರ್ಬೋದು. ಇಂಥ ಜನರ ಸಮಸ್ಯೆಗಳನ್ನು ನಾವು ಚರ್ಚಿಸಬೇಕು ಅಂಥೇಳಿ ಯೋಚನೆ ಮಾಡಿದ್ದೀವಿ. ಜನರ ಸಮಸ್ಯೆಯನ್ನು ಚರ್ಚಿಸ್ತೀವಿ. ಸರ್, ಇದರ ಜೊತೆಯಲ್ಲಿ ಸರ್, ಕಳೆದ ವರ್ಷದ ಕಹಿ ನೆನಪುಗಳನ್ನು ಬಿಟ್ಟು ಹೊಸದಾಗಿ ಏನದು ಅಧಿವೇಶನಕ್ಕೆ ಕಾಲಿಡ್ತಿದ್ದೀರಾ, ಹೀಗೆ ಏನಂತದ್ದು? ನೋಡಿ, ಸರ್ಕಾರ ಹೇಗೆ ಪೂರ್ವಾಗ್ರಹ ಪೀಡಿತರಾಗಿ ವರ್ತಿಸ್ತು ಅನ್ನೋದಕ್ಕೆ ಅದೊಂದು ನಿದರ್ಶನ. ಹೂ ಈಸ್ ಅವರ್ ಕಸ್ಟೋಡಿಯನ್? ಅವರ್ ಸಭಾಪತಿ, ಹೀ ಈಸ್ ಅವರ್ ಕಸ್ಟೋಡಿಯನ್. ಮತ್ತು ಸಂವಿಧಾನದ ಎಲ್ಲ ನಿಯಮಗಳನ್ನು, ಪ್ರಜಾಸತ್ತಾತ್ಮಕ ನಿಯಮಗಳನ್ನು ಮೀರಿ ಅತಿರೇಕದ ವರ್ತನೆ ತೋರಿಸ್ತು ಅನ್ನೋದು ಅದು ಗೊತ್ತಿರುವಂಥ ಸಂಗತಿ. ಆ ಕಹಿ ಘಟನೆಯನ್ನು ಆಧರಿಸಿ ನಾನು ನನ್ನ ಮನಸ್ಸಿನಲ್ಲಿ ಕಹಿ ಭಾವನೆ ಇಟ್ಕೊಳ್ಳಲ್ಲ. ಆದರೆ ಮನಸ್ಸಿನಲ್ಲಿ ಕಹಿ ಭಾವನೆ ಇಟ್ಕೊಳ್ಳದೇ ಇದ್ದರೂ ಕೂಡ ಇದೊಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ, ಸಂವಿಧಾನಬದ್ಧವಾಗಿರುವಂಥ ವ್ಯವಸ್ಥೆಗೆ ಈ ಸರ್ಕಾರ ಮಾಡಿದ ಅಪಮಾನ ಅನ್ನೋದು ಒಂದು ಇತಿಹಾಸದಲ್ಲಿ ದಾಖಲಾಗಿರೋ ಸಂಗತಿ. ಅದನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಸಭಾಪತಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ದೇನೆ. ಕೊನೆಯದಾಗಿ ರೈತರ ಹೋರಾಟ, ತಾವೆಲ್ಲರೂ ಕೂಡ ನಾಳೆ ಬಹಳ ದೊಡ್ಡ ಮಟ್ಟದಲ್ಲಿ ರೈತರ ಪರವಾಗಿ ಹೋರಾಟವನ್ನು ಮಾಡ್ತಿದ್ರೆ, ರಾಜ್ಯ ಸರ್ಕಾರ ಹೊಸ ಆದೇಶವನ್ನು ಹೊರಡಿಸಿದೆ. 5 ಕ್ವಿಂಟಾಲ್ ಪ್ರತಿ ರೈತನಿಂದ ಮೆಕ್ಕೆಜೋಳ ಖರೀದಿ ಮಾಡಬೇಕು ಅನ್ನೋಂಥದ್ದನ್ನ. ಸೊ ಈಗ ಏಕಾಏಕಿ ಅದನ್ನು 50 ಕ್ವಿಂಟಾಲ್ಗೆ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ಸರ್. ಈಗ ನಾವೇನು ಹೇಳಿದ್ದೀವಿ ಸರ್ಕಾರಕ್ಕೆ, ಕಳೆದ 1.5 ತಿಂಗಳಿಂದ ರೈತರು ಬೀದಿಯಲ್ಲಿ ನಿಂತು ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂತ ಹೋರಾಟ ಮಾಡ್ತಾಯಿದ್ರು. ನೀವು ಅವತ್ತೇ ತೆರೆದಿದ್ರೆ ಸಾಮಾನ್ಯ ರೈತರಿಗೆ, ಬಡ ರೈತರಿಗೆ ಅನುಕೂಲ ಆಗ್ತಿತ್ತು. ಅವರು 1700, 1800 ರೂಪಾಯಿಗೆ ಕ್ವಿಂಟಾಲಿಗೆ ಮಾರಾಟ ಮಾಡಿದ್ದಾರೆ. ಈಗ ನಾವು ತೆರೆದಿದ್ದೇವೆ, ಈಗ ಯಾರಿಗೆ ಹೆಚ್ಚು ಲಾಭ ಆಗುತ್ತೆ ಅಂತ ಕೇಳಿದ್ರೆ ಇದರ ಲಾಭ ಹೆಚ್ಚಾಗ್ತಕ್ಕಂಥದ್ದು ಹೆಚ್ಚಾಗ್ತಕ್ಕಂಥದ್ದು ದಲ್ಲಾಳಿಗಳಿಗೆ. ಥ್ಯಾಂಕ್ ಯು. ಇದಿಷ್ಟು ಸಿಟಿ ರವಿ ಅವರ ಮಾತು. ಕ್ಯಾಮ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯರಾದಂತ ಸಿಟಿ ರವಿ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತು ಅಧಿವೇಶನ ಯಾವ ರೀತಿಯಾದಂತಹ ತಯಾರಿಯನ್ನು ಮಾಡ್ಕೊಂಡಿದ್ರ? ವಿಧಾನ ಸಭೆಯಲ್ಲಿಗಿಂತ ವಿಧಾನ ಪರಿಷತ್ ಬಹಳ ಪ್ರಮುಖ, ಯಾಕಂತಂದ್ರೆ ಅತಿ ಹೆಚ್ಚು ಶಾಸಕರು ಜೆಡಿಎಸ್ ಮತ್ತು ಬಿಜೆಪಿಯಿಂದ ಸೇರಿ ಇರ್ತೀರ. ಯಾವ ರೀತಿ ತಯಾರಿ ಇದೆ ಸರ್? ಒಂದೇನಂದ್ರೆ ಬೆಳಗಾವಿ ಅಧಿವೇಶನ ಒಂದು ವಿಶೇಷವಾಗಿ ಕರೆಯುವಂತ ಅಧಿವೇಶನ. ಹಾಗಾಗಿ ನಮ್ಮ ಅಪೇಕ್ಷೆ ಇರತಕ್ಕಂಥದ್ದು ಜನರ ಸಾಮಾನ್ಯ ಬದುಕಿನ ಸಮಸ್ಯೆಗಳನ್ನು ಕುರಿತು ಚರ್ಚಿಸಬೇಕು. ಅದು ರೈತರ ಆತ್ಮಹತ್ಯೆ ಇರ್ಬೋದು, ವನ್ಯಜೀವಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಅತಿವೃಷ್ಟಿ ಪರಿಹಾರ ಕೊಡದೇ ಇರೋದು ಇರ್ಬೋದು, ತುಂಗಭದ್ರಾ ಗೇಟನ್ನು ಇನ್ನೂ ರಿಪೇರಿ ಮಾಡದೇ ಇರತಕ್ಕಂಥದ್ದು ಇರ್ಬೋದು, ಭ್ರಷ್ಟಾಚಾರದ ವಿಷಯಗಳಿರ್ಬೋದು. ಇಂಥ ಜನರ ಸಮಸ್ಯೆಗಳನ್ನು ನಾವು ಚರ್ಚಿಸಬೇಕು ಅಂಥೇಳಿ ಯೋಚನೆ ಮಾಡಿದ್ದೀವಿ. ಜನರ ಸಮಸ್ಯೆಯನ್ನು ಚರ್ಚಿಸ್ತೀವಿ. ಸರ್, ಇದರ ಜೊತೆಯಲ್ಲಿ ಸರ್, ಕಳೆದ ವರ್ಷದ ಕಹಿ ನೆನಪುಗಳನ್ನು ಬಿಟ್ಟು ಹೊಸದಾಗಿ ಏನದು ಅಧಿವೇಶನಕ್ಕೆ ಕಾಲಿಡ್ತಿದ್ದೀರಾ, ಹೀಗೆ ಏನಂತದ್ದು? ನೋಡಿ, ಸರ್ಕಾರ ಹೇಗೆ ಪೂರ್ವಾಗ್ರಹ ಪೀಡಿತರಾಗಿ ವರ್ತಿಸ್ತು ಅನ್ನೋದಕ್ಕೆ ಅದೊಂದು ನಿದರ್ಶನ. ಹೂ ಈಸ್ ಅವರ್ ಕಸ್ಟೋಡಿಯನ್? ಅವರ್ ಸಭಾಪತಿ, ಹೀ ಈಸ್ ಅವರ್ ಕಸ್ಟೋಡಿಯನ್. ಮತ್ತು ಸಂವಿಧಾನದ ಎಲ್ಲ ನಿಯಮಗಳನ್ನು, ಪ್ರಜಾಸತ್ತಾತ್ಮಕ ನಿಯಮಗಳನ್ನು ಮೀರಿ ಅತಿರೇಕದ ವರ್ತನೆ ತೋರಿಸ್ತು ಅನ್ನೋದು ಅದು ಗೊತ್ತಿರುವಂಥ ಸಂಗತಿ. ಆ ಕಹಿ ಘಟನೆಯನ್ನು ಆಧರಿಸಿ ನಾನು ನನ್ನ ಮನಸ್ಸಿನಲ್ಲಿ ಕಹಿ ಭಾವನೆ ಇಟ್ಕೊಳ್ಳಲ್ಲ. ಆದರೆ ಮನಸ್ಸಿನಲ್ಲಿ ಕಹಿ ಭಾವನೆ ಇಟ್ಕೊಳ್ಳದೇ ಇದ್ದರೂ ಕೂಡ ಇದೊಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ, ಸಂವಿಧಾನಬದ್ಧವಾಗಿರುವಂಥ ವ್ಯವಸ್ಥೆಗೆ ಈ ಸರ್ಕಾರ ಮಾಡಿದ ಅಪಮಾನ ಅನ್ನೋದು ಒಂದು ಇತಿಹಾಸದಲ್ಲಿ ದಾಖಲಾಗಿರೋ ಸಂಗತಿ. ಅದನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಸಭಾಪತಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ದೇನೆ. ಸರ್, ಕೊನೆಯದಾಗಿ ರೈತರ ಹೋರಾಟ, ತಾವೆಲ್ಲರೂ ಕೂಡ ನಾಳೆ ಬಹಳ ದೊಡ್ಡ ಮಟ್ಟದಲ್ಲಿ ರೈತರ ಪರವಾಗಿ ಹೋರಾಟವನ್ನು ಮಾಡ್ತಿದ್ರೆ, ರಾಜ್ಯ ಸರ್ಕಾರ ಹೊಸ ಆದೇಶವನ್ನು ಹೊರಡಿಸಿದೆ. 5 ಕ್ವಿಂಟಾಲ್ ಪ್ರತಿ ರೈತನಿಂದ ಮೆಕ್ಕೆಜೋಳ ಖರೀದಿ ಮಾಡಬೇಕು ಅನ್ನೋಂಥದ್ದನ್ನ. ಸೊ ಈಗ ಏಕಾಏಕಿ ಅದನ್ನು 50 ಕ್ವಿಂಟಾಲ್ಗೆ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ಸರ್. ಈಗ ನಾವೇನು ಹೇಳಿದ್ದೀವಿ ಸರ್ಕಾರಕ್ಕೆ,
ಕಳೆದ 1.5 ತಿಂಗಳಿಂದ ರೈತರು ಬೀದಿಯಲ್ಲಿ ನಿಂತು ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂತ ಹೋರಾಟ ಮಾಡ್ತಾ ಇದ್ರು. ನೀವು ಅವತ್ತೇ ತೆರೆದಿದ್ರೆ ಸಾಮಾನ್ಯ ರೈತರಿಗೆ, ಬಡ ರೈತರಿಗೆ ಅನುಕೂಲ ಆಗ್ತಿತ್ತು. ಅವರು 1700 1800 ರೂಪಾಯಿಗೆ ಕ್ವಿಂಟಾಲಿಗೆ ಮಾರಾಟ ಮಾಡಿದ್ದಾರೆ. ಈಗ ನಾವು ತೆರೆದಿದ್ದೇವೆ, ಈಗ ಯಾರಿಗೆ ಹೆಚ್ಚು ಲಾಭ ಆಗುತ್ತೆ ಅಂತ ಕೇಳಿದ್ರೆ ಇದರ ಲಾಭ ಹೆಚ್ಚಾಗ್ತಕ್ಕಂಥದ್ದು ಹೆಚ್ಚಾಗ್ತಕ್ಕಂಥದ್ದು ದಲ್ಲಾಳಿಗಳಿಗೆ. ಥ್ಯಾಂಕ್ ಯು. ಇದಿಷ್ಟು ಸಿಟಿ ರವಿ ಅವರ ಮಾತು. ಕ್ಯಾಮ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯರಾದಂಥ ಸಿಟಿ ರವಿ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತು ಅಧಿವೇಶನ ಯಾವ ರೀತಿಯಾದಂಥ ತಯಾರಿಯನ್ನು ಮಾಡ್ಕೊಂಡಿದ್ರ? ವಿಧಾನಸಭೆಯಲ್ಲಿಗಿಂತ ವಿಧಾನ ಪರಿಷತ್ ಬಹಳ ಪ್ರಮುಖ, ಯಾಕಂತಂದ್ರೆ ಅತಿ ಹೆಚ್ಚು ಶಾಸಕರು JDS ಮತ್ತು ಬಿಜೆಪಿಯಿಂದ ಸೇರಿ ಇರ್ತೀರ. ಯಾವ ರೀತಿ ತಯಾರಿ ಇದೆ ಸರ್? ಒಂದೇನಂದ್ರೆ ಬೆಳಗಾವಿ ಅಧಿವೇಶನ ಒಂದು ವಿಶೇಷವಾಗಿ ಕರೆಯುವಂಥ ಅಧಿವೇಶನ. ಹಾಗಾಗಿ ನಮ್ಮ ಅಪೇಕ್ಷೆ ಇರತಕ್ಕಂಥದ್ದು ಜನರ ಸಾಮಾನ್ಯ ಬದುಕಿನ ಸಮಸ್ಯೆಗಳನ್ನು ಕುರಿತು ಚರ್ಚಿಸಬೇಕು. ಅದು ರೈತರ ಆತ್ಮಹತ್ಯೆ ಇರ್ಬೋದು, ವನ್ಯಜೀವಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಅತಿವೃಷ್ಟಿ ಪರಿಹಾರ ಕೊಡದೇ ಇರೋದು ಇರ್ಬೋದು, ತುಂಗಭದ್ರಾ ಗೇಟನ್ನು ಇನ್ನೂ ರಿಪೇರಿ ಮಾಡದೇ ಇರತಕ್ಕಂಥದ್ದು ಇರ್ಬೋದು, ಭ್ರಷ್ಟಾಚಾರದ ವಿಷಯಗಳಿರ್ಬೋದು. ಇಂಥ ಜನರ ಸಮಸ್ಯೆಗಳನ್ನು ನಾವು ಚರ್ಚಿಸಬೇಕು ಅಂಥೇಳಿ ಯೋಚನೆ ಮಾಡಿದ್ದೀವಿ. ಜನರ ಸಮಸ್ಯೆಯನ್ನು ಚರ್ಚಿಸ್ತೀವಿ. ಸರ್, ಇದರ ಜೊತೆಯಲ್ಲಿ ಸರ್, ಕಳೆದ ವರ್ಷದ ಕಹಿ ನೆನಪುಗಳನ್ನು ಬಿಟ್ಟು ಹೊಸದಾಗಿ ಏನದು ಅಧಿವೇಶನಕ್ಕೆ ಕಾಲಿಡ್ತಿದ್ದೀರಾ, ಹೇಗೆ ಏನಂತದ್ದು? ನೋಡಿ, ಸರ್ಕಾರ ಹೇಗೆ ಪೂರ್ವಾಗ್ರಹ ಪೀಡಿತರಾಗಿ ವರ್ತಿಸ್ತು ಅನ್ನೋದಕ್ಕೆ ಅದೊಂದು ನಿದರ್ಶನ. ಹೂ ಈಸ್ ಅವರ್ ಕಸ್ಟೋಡಿಯನ್? ಅವರ್ ಸಭಾಪತಿ, ಹೀ ಈಸ್ ಅವರ್ ಕಸ್ಟೋಡಿಯನ್. ಮತ್ತು ಸಂವಿಧಾನದ ಎಲ್ಲ ನಿಯಮಗಳನ್ನು, ಪ್ರಜಾಸತ್ತಾತ್ಮಕ ನಿಯಮಗಳನ್ನು ಮೀರಿ ಅತಿರೇಕದ ವರ್ತನೆ ತೋರಿಸ್ತು ಅನ್ನೋದು ಅದು ಗೊತ್ತಿರುವಂಥ ಸಂಗತಿ. ಆ ಕಹಿ ಘಟನೆಯನ್ನು ಆಧರಿಸಿ ನಾನು ನನ್ನ ಮನಸ್ಸಿನಲ್ಲಿ ಕಹಿ ಭಾವನೆ ಇಟ್ಕೊಳ್ಳಲ್ಲ, ಆದರೆ ಮನಸ್ಸಿನಲ್ಲಿ ಕಹಿ ಭಾವನೆ ಇಟ್ಕೊಳ್ಳದೇ ಇದ್ದರೂ ಕೂಡ ಇದೊಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ, ಸಂವಿಧಾನಬದ್ಧವಾಗಿರುವಂಥ ವ್ಯವಸ್ಥೆಗೆ ಈ ಸರ್ಕಾರ ಮಾಡಿದ ಅಪಮಾನ ಅನ್ನೋದು ಒಂದು ಇತಿಹಾಸದಲ್ಲಿ ದಾಖಲಾಗಿರೋ ಸಂಗತಿ. ಅದನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಸಭಾಪತಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ದೇನೆ. ಸರ್, ಕೊನೆಯದಾಗಿ ರೈತರ ಹೋರಾಟ ತಾವೆಲ್ಲರೂ ಕೂಡ ನಾಳೆ ಬಹಳ ದೊಡ್ಡ ಮಟ್ಟದಲ್ಲಿ ರೈತರ ಪರವಾಗಿ ಹೋರಾಟವನ್ನು ಮಾಡ್ತಿದ್ರೆ, ರಾಜ್ಯ ಸರ್ಕಾರ ಹೊಸ ಆದೇಶವನ್ನು ಹೊರಡಿಸಿದೆ. 5 ಕ್ವಿಂಟಾಲ್ ಪ್ರತಿ ರೈತನಿಂದ ಮೆಕ್ಕೆಜೋಳ ಖರೀದಿ ಮಾಡಬೇಕು ಅನ್ನೋಂಥದ್ದನ್ನ. ಸೊ ಈಗ ಏಕಾಏಕಿ ಅದನ್ನು 50 ಕ್ವಿಂಟಾಲ್ಗೆ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ಸರ್. ಈಗ ನಾವೇನು ಹೇಳಿದ್ದೀವಿ ಸರ್ಕಾರಕ್ಕೆ, ಕಳೆದ 1.5 ತಿಂಗಳಿಂದ ರೈತರು ಬೀದಿಯಲ್ಲಿ ನಿಂತು ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂತ ಹೋರಾಟ ಮಾಡ್ತಾ ಇದ್ರು. ನೀವು ಅವತ್ತೇ ತೆರೆದಿದ್ರೆ ಸಾಮಾನ್ಯ ರೈತರಿಗೆ, ಬಡ ರೈತರಿಗೆ ಅನುಕೂಲ ಆಗ್ತಿತ್ತು. ಅವರು 1700 1800 ರೂಪಾಯಿಗೆ ಕ್ವಿಂಟಾಲಿಗೆ ಮಾರಾಟ ಮಾಡಿದ್ದಾರೆ. ಈಗ ನಾವು ತೆರೆದಿದ್ದೇವೆ, ಈಗ ಯಾರಿಗೆ ಹೆಚ್ಚು ಲಾಭ ಆಗುತ್ತೆ ಅಂತ ಕೇಳಿದ್ರೆ ಇದರ ಲಾಭ ಹೆಚ್ಚಾಗ್ತಕ್ಕಂಥದ್ದು ಹೆಚ್ಚಾಗ್ತಕ್ಕಂಥದ್ದು ದಲ್ಲಾಳಿಗಳಿಗೆ. ಥ್ಯಾಂಕ್ ಯು. ಇದಿಷ್ಟು ಸಿಟಿ ರವಿ ಅವರ ಮಾತು. ಕ್ಯಾಮ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.